ನಿಮ್ಮ RTI ಅರ್ಜಿಯನ್ನು ಹೀಗೆ ಬರೆಯಿರಿ ಸ್ನೇಹಿತರೆ. ಕರ್ನಾಟಕ ಸರ್ಕಾರವು ಸೂಚಿಸಿದಂತೆ ನೀವು ಕರ್ನಾಟಕದಲ್ಲಿರುವ RTI ಅರ್ಜಿಯನ್ನು ಅರ್ಜಿ ನಮೂನೆ ಎ ಮೂಲಕ ಸಲ್ಲಿಸಬಹುದು. ಅರ್ಜಿಯನ್ನು ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗೆ ಲಿಂಕ್ ಕೊಟ್ಟಿದ್ದೇವೆ, ಅದ್ರ ಮೇಲೆ ಕ್ಲಿಕ್ ಮಾಡಬಹುದು. ಸೊ ಇಲ್ಲಿ ಕ್ಲಿಕ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೇನೆ, ಅಲ್ಲಿ ಕ್ಲಿಕ್ ಮಾಡಿ ಆ ಒಂದು ನಮೂನೆಯನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗೆ ಇದು ಕೂಡ ಕಡ್ಡಾಯವಲ್ಲ. ನೀವು ಇಂಗ್ಲಿಷಲ್ಲಿ ಅಥವಾ ಕನ್ನಡದಲ್ಲಿ ಸರಳವಾಗಿ ಕಾಗದದಲ್ಲಿ ಅಚ್ಚುಕಟ್ಟಾಗಿ ಟೈಪ್ ಮಾಡಬಹುದು, ಅಥವಾ ನಿಮ್ಮ ಕೈ ಬರಹದ ಮೂಲಕ ಕೂಡ ಬರೀಬಹುದು. ಮತ್ತೆ ಫಾರ್ಮ್ ಎ ಅಲ್ಲಿ ಉಲ್ಲೇಖಿಸಿರುವಂತೆ ಎಲ್ಲ ಅಗತ್ಯ ಮಾಹಿತಿಯನ್ನು ಹಾಕಬಹುದು ಮತ್ತು ನಿಗದಿತ ಶುಲ್ಕದ ಜೊತೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಒಂದು ವೇಳೆ ಅಂಚೆಯ ಮೂಲಕ ಸಲ್ಲಿಸಲು ತಿಳಿಯದೇ ಹೋದಲ್ಲಿ ಆಯಾ ಇಲಾಖೆಯ ಟಪಾಲ್ ವಿಭಾಗದಿಂದ ಅರ್ಜಿಯನ್ನು ಪಡೆದು ಪಾವತಿ ರಸೀದಿಯನ್ನು ಲಗತ್ತಿಸುವ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ ಅದಕ್ಕೆ ಪೋಸ್ಟಲ್ ಆರ್ಡರ್ ಅಂತ ಹೇಳ್ತೇವೆ. ನೀವು ಕೈಯಲ್ಲಿ ಬರೆದು ಪೋಸ್ಟ್ ಮಾಡುವುದಾದ್ರೆ ನೀವು ಪೋಸ್ಟಲ್ ಆರ್ಡರ್ ಅನ್ನು ಅದಕ್ಕೆ ಅಟ್ಯಾಚ್ ಮಾಡಬೇಕು. ಮತ್ತೆ ಅದು ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ, ಹೇಗೆ ಲೆಟರ್ಗಳನ್ನು ಮಾಡುವುದು ಆಫ್ಲೈನ್ ಕಳಿಸೋದಾದ್ರೆ, ಹಾಗೆ ಆನ್ಲೈನ್ ಅಲ್ಲಿ ಹೇಗೆ ನಾವು RTI ಅನ್ನು ಅರ್ಜಿ ಸಲ್ಲಿಸಬಹುದು ಅಂತ ನಾನು ತಿಳಿಸ್ತೇನೆ. ಹಾಗೆಯೇ ಅರ್ಜಿ ಮಾಹಿತಿ ಭರ್ತಿ ಮಾಡುವುದು ಹೇಗೆ, ನಿಖರವಾದ ಪ್ರಶ್ನೆ ಕೇಳಬೇಕಾಗ್ತದೆ ನಾವು. ಎಲ್ಲ RTI ಮಾಹಿತಿಯು ಕೆಲವು ದಾಖಲೆಗಳನ್ನು ಸೂಚಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ವಿನಂತಿಯು ಅಸ್ಪಷ್ಟವಾಗಿದ್ದರೆ ಅಥವಾ ಕೆಲವು ಮಾಹಿತಿಯನ್ನು ಸೂಚಿಸದಿದ್ದರೆ ಅದನ್ನು ತಿರಸ್ಕರಿಸುವ ಹೆಚ್ಚಿನ ಅವಕಾಶ ಇರ್ತದೆ. ಇದು ಒಬ್ಬ ವ್ಯಕ್ತಿ ಮಾತ್ರ ಸಲ್ಲಿಸಬಹುದು. ಯಾವುದೇ ಸಂಸ್ಥೆಯಿಂದ ನಿಮಗೆ RTI ಅರ್ಜಿ ಹಾಕಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯ ವಿಳಾಸದ ಮೂಲಕ ನೀವು RTI ಅರ್ಜಿ ಹಾಕಬಹುದು. ಆವಾಗ ಮಾತ್ರ ನಿಮಗೆ ಮಾಹಿತಿ ಸಿಗ್ತದೆ. ಮಾಹಿತಿ ಸ್ಪಷ್ಟವಾಗಿರಬೇಕು. ಅರ್ಜಿಯಲ್ಲಿ ಯಾವ ಮಾಹಿತಿ ಕೇಳ್ತೀರಂತ ಇಲ್ಲಿ ಕೇಳಿದರೆ ಪ್ರಶ್ನೆಗಳಲ್ಲಿ ಸ್ಪಷ್ಟತೆ ಇರಲಿ. ಪ್ರಶ್ನೆಗಳು ಕೇವಲ ಒಂದು ವಿಷಯಕ್ಕೆ ಮಾತ್ರ ಸಂಬಂಧಿಸಿವೆ ಎಂದು ಖಚಿತಪಡಿಸಿಕೊಳ್ಳಿ. ಇಲ್ಲದಿದ್ದರೆ RTI ಕಾಯ್ದೆಯ ಪ್ರಕಾರ ಅದು ಅಗತ್ಯವಿಲ್ಲ. ಉದಾಹರಣೆಗೆ, ಅದು ರಸ್ತೆ ಕೆಲಸದ ಸ್ಥಿತಿಯ ಬಗ್ಗೆ ಇದ್ದರೆ ಸರಳವಾಗಿ ರಸ್ತೆ ಕೆಲಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿ. ಮತ್ತೆ ಆನ್ಲೈನ್ ನಲ್ಲಿ RTI ಅರ್ಜಿ ಸಲ್ಲಿಸುವುದು ಹೇಗೆ, ಯಾವೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಒಂದು, ಕರ್ನಾಟಕದ ಅಧಿಕೃತ RTI ಆನ್ಲೈನ್ ಪೋರ್ಟಲ್ rti.karnataka.gov.in ಗೆ ಭೇಟಿ ನೀಡಬೇಕಾಗ್ತದೆ. ಈ ಪುಟದಲ್ಲಿ ಪೋರ್ಟಲ್ ಬಳಸುವ ಮಾರ್ಗಸೂಚಿಯನ್ನು ನೀವು ಕಾಣಬಹುದು. ಮತ್ತೆ ನಿಮ್ಮ ಅರ್ಜಿಯನ್ನು ಸಲ್ಲಿಸುವುದನ್ನು ಮುಂದುವರಿಸಲು ವಿನಂತಿಯನ್ನು ಸಲ್ಲಿಸಿ ಅಂತ ಅಲ್ಲಿ ಬ್ಲಿಂಕ್ ಆಗ್ತಿರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಅರ್ಜಿಯಲ್ಲಿರುವ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಿ. ಅವುಗಳೆಂದ್ರೆ, ನೀವು ಮಾಹಿತಿಯನ್ನು ವಿನಂತಿಸಲು ಬಯಸುವ ಸಚಿವಾಲಯ, ಇಲಾಖೆ ಹೆಸರನ್ನು ನೀವು ಮೆನ್ಷನ್ ಮಾಡಬೇಕಾಗ್ತದೆ. ನಾನು ಮುಂದಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ, ಅವಾಗ ಕ್ಲಿಯರ್ ಆಗ್ತದೆ. ಈಗ ನಿಮಗೆ ಥಿಯರಿ ಮಾತ್ರ ಹೇಳ್ತಿದ್ದೇನೆ. ನಿಮ್ಮ ವೈಯಕ್ತಿಕ ವಿವರಗಳು, ಹೆಸರು, ವಿಳಾಸ ಇತ್ಯಾದಿ ಅಲ್ಲಿ ನಮೂದನೆ ಮಾಡಬೇಕು. ಇಮೇಲ್ ವಿಳಾಸ ಅಂದ್ರೆ ನವೀಕರಣಗಳನ್ನು ಸ್ವೀಕರಿಸಲು. ಪ್ರಮುಖ ಸೂಚನೆ, ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ವಿವರಗಳನ್ನು ಅಪ್ಲೋಡ್ ಮಾಡಬೇಡಿ. ಪಠ್ಯ ಪೆಟ್ಟಿಗೆಯಲ್ಲಿ ನೀವು ಬಯಸುತ್ತಿರುವ ಮಾಹಿತಿಯನ್ನು ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿ ತಿಳಿಸಿ. ಪಠ್ಯವು 3000 ಅಕ್ಷರಗಳಿಗೆ ಸೀಮಿತವಾಗಿರಬೇಕಾಗ್ತದೆ. ನಿಮ್ಮ ವಿನಂತಿಯು ಈ ಮಿತಿಯನ್ನು ಮೀರಿದರೆ ನೀವು ಪೋಷಕ ಡಾಕ್ಯುಮೆಂಟ್ ಅನ್ನು PDF ಫೈಲ್ ಆಗಿ ಅಪ್ಲೋಡ್ ಮಾಡಬಹುದು. ಅಲ್ಲಿ ನಿಮಗೆ 3000 ಏನು ಕೊಟ್ಟಿದ್ದಾರಲ್ಲ ಅದು ನಿಮಗೆ ಸಾಕಾಗದೇ ಇದ್ರೆ ನೀವು ಎಕ್ಸ್ಟ್ರಾ ಪತ್ರವನ್ನು ಬರೆದು ಅಂದ್ರೆ ವರ್ಡ್ ಅಲ್ಲಿ ಟೈಪ್ ಮಾಡಿ PDF ಮಾಡಿ ಅಲ್ಲಿ ಅಪ್ಲೋಡ್ ಮಾಡಬಹುದು. ಮಾಹಿತಿಯನ್ನು ಸ್ವೀಕರಿಸಲು ನೀವು ಬಯಸಿದ ಸ್ವರೂಪವನ್ನು ಸಹ ನಿರ್ದಿಷ್ಟಪಡಿಸಬಹುದು. ಉದಾಹರಣೆಗೆ, ದಾಖಲೆಗಳ ಪ್ರತಿಗಳು, ದಾಖಲೆಗಳ ಪರಿಶೀಲನೆ. ನೆಕ್ಸ್ಟ್, ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳು, ಮಾಸ್ಟರ್, ವೀಸಾ, ರೂಪೇ ಅಥವಾ UPI ನಂತಹ ವಿವಿಧ ವಿಧಾನಗಳ ಮೂಲಕ ಆನ್ಲೈನ್ ನಲ್ಲಿ ನೀವು ಅನ್ವಯೋಗ ಶುಲ್ಕ ಪಾವತಿ ಮಾಡಬಹುದು. ಅರ್ಜಿಯನ್ನು ಭರ್ತಿ ಮಾಡಿ ಶುಲ್ಕವನ್ನು ಪಾವತಿಸಿದ ನಂತರ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ. ಪೋರ್ಟಲ್ನ ವೀಕ್ಷಣೆ ಸ್ಥಿತಿ. ಪುಟದಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ, ಇಮೇಲ್ ID ಮತ್ತು ಭದ್ರತಾ ಕೋಡ್ ಅನ್ನು ನಮೂದಿಸುವ ಮೂಲಕ ನೀವು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಆನ್ಲೈನ್ ನಲ್ಲಿ ಪರಿಶೀಲಿಸಬಹುದು. ನೀವು ಅಪ್ಲೈ ಮಾಡಿ ಆದ್ಮೇಲೆ ಅದರ ಪ್ರೆಸೆಂಟ್ ಸ್ಟೇಟಸ್ ಹೇಗಿದೆ ಅಂತ ನಾವು ನೋಡ್ಲಿಕ್ಕೆ ಆಗ್ತದೆ. ನಿಮ್ಮ ವಿನಂತಿಯನ್ನು ಸ್ವೀಕರಿಸಿದ 30 ದಿನಗಳ ಒಳಗೆ ಮಾಹಿತಿಯನ್ನು ಒದಗಿಸುವುದು ಸಾರ್ವಜನಿಕ ಮಾಹಿತಿ ಅಧಿಕಾರಿಯವರ ಕರ್ತವ್ಯವಾಗಿದೆ. ಹಾಗೆ ವಿನಂತಿಸಿದ ಮಾಹಿತಿಯು ಬೇರೆ ಇಲಾಖೆಗೆ ಸಂಬಂಧಪಟ್ಟಿದ್ದರೆ ಅದನ್ನು ಸಂಬಂಧಿತ ಇಲಾಖೆಗೆ ವರ್ಗಾಯಿಸಲು ಮತ್ತು ವರ್ಗಾವಣೆ ಬಗ್ಗೆ ನಿಮಗೆ ತಿಳಿಸಲು ಸಾರ್ವಜನಿಕ ಮಾಹಿತಿ ಅಧಿಕಾರಿಯವರಿಗೆ 5 ದಿನಗಳ ಕಾಲ ಅವಕಾಶವಿದೆ ಸ್ನೇಹಿತರೆ. ಇದು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ನಿಮಗೆ RTI ಮಾಹಿತಿಯನ್ನು ಯಾರು ನೀಡುತ್ತಾರೆ? RTI ಕಾಯ್ದೆ 2005ರ ಅಡಿಯಲ್ಲಿ ಪ್ರತಿ ಇಲಾಖೆಯು ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನು ಅಂದ್ರೆ PIO ನೇಮಿಸಬೇಕು. ಅವರು ಆ ಇಲಾಖೆಗೆ ಸಲ್ಲಿಸುವ RTI ಅರ್ಜಿಗಳನ್ನು ಪಡೆಯಲು
ಮತ್ತು ಅದಕ್ಕೆ ಪ್ರತಿಕ್ರಿಯಿಸಲು ಜವಾಬ್ದಾರರಾಗಿರ್ತಾರೆ. ಪ್ರತಿ ಇಲಾಖೆಯಲ್ಲೂ ಕೂಡ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇರ್ತಾರೆ, ಅದು ನೇಮಕ ಮಾಡಬೇಕು. ಹಾಗೆಯೇ ನಿಮ್ಮ RTI ಅರ್ಜಿಗೆ ಯಾವಾಗ ಪ್ರತಿಕ್ರಿಯೆ ನೀಡಲಾಗುತ್ತದೆ? RTI ಕಾಯ್ದೆಯ ಪ್ರಕಾರ ಕರ್ನಾಟಕ ಅಥವಾ ಯಾವುದೇ ಇತರ ರಾಜ್ಯದಲ್ಲಿ RTI ಅರ್ಜಿಗೆ ಉತ್ತರವನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸ್ವೀಕರಿಸಿದ 30 ದಿನಗಳ ಒಳಗೆ ಒದಗಿಸಬೇಕು. ಇದರಲ್ಲಿ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಮಾಡಿದ RTI ಅರ್ಜಿಗಳ ನಮೂನೆ ಸೇರಿದೆ. ಗಮನದಲ್ಲಿಟ್ಕೊಳ್ಳಿ, ಅದೇ 30 ದಿನಗಳ ಒಳಗೆ ಒದಗಿಸಬೇಕು. ಇದರಲ್ಲಿ ಆನ್ಲೈನ್ ಕೂಡ, ಆಫ್ಲೈನ್ನಲ್ಲಿ ಮಾಡಿದ RTI ಅರ್ಜಿಗಳ ನಮೂನೆ ಕೂಡ ಸೇರಿದೆ. RTI ಅಲ್ಲಿ ವಿನಂತಿಸಿದ ಮಾಹಿತಿಯನ್ನು ಬೇರೆ ಇಲಾಖೆಗೆ ರವಾನಿಸಿದರೆ RTI ಸ್ವೀಕರಿಸಿದ 5 ದಿನಗಳಲ್ಲಿ ಮಾಹಿತಿಯನ್ನು ಹೊಂದಿರುವ ಇಲಾಖೆಗೆ ವರ್ಗಾಯಿಸಲು PIOಗೆ ಅನುಮತಿ ಇದೆ. ಅಂದರೆ ಈಗ ಆಲ್ರೆಡಿ ಹೇಳಿದ್ದೇನೆ, PIO ಅಂತ ಹೇಳಿದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಅಂತ ಹೇಳ್ತೇವೆ. 30 ದಿನಗಳು ಪೂರ್ಣಗೊಂಡ ನಂತರ ಸರ್ಕಾರಿ ಕಚೇರಿಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದರೆ ಮೊದಲ ಮೇಲ್ಮನವಿ ಪ್ರಾಧಿಕಾರಕ್ಕೆ FAA ಮೊದಲ ಮೇಲ್ಮನವಿ ನೀವು ಸಲ್ಲಿಸಬಹುದು ಸ್ನೇಹಿತರೆ. ನೆಕ್ಸ್ಟ್, RTI ಶುಲ್ಕ ಎಷ್ಟು? ಇಲ್ಲಿ ಬೇರೆ ಬೇರೆ ರೀತಿಯ ಶುಲ್ಕ ಕೊಟ್ಟಿದ್ದಾರೆ. ಸಾರ್ವಜನಿಕ ಪ್ರಾಧಿಕಾರದಿಂದ ಕೆಲವು ಮಾಹಿತಿಯನ್ನು ಪಡೆಯಲು ಬಯಸುವ ನಾಗರಿಕನು ಮಾಹಿತಿಯ ಕೋರಿಕೆಗೆ ನಿಗದಿಪಡಿಸಿದ ಶುಲ್ಕವಾಗಿ ಸಾರ್ವಜನಿಕ ಪ್ರಾಧಿಕಾರದ ಲೆಕ್ಕಪತ್ರ ಅಧಿಕಾರಿಗೆ ಪಾವತಿಸಬೇಕಾದ ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಬ್ಯಾಂಕುಗಳ ಚೆಕ್ ಅಥವಾ ₹10 ಭಾರತೀಯ ಅಂಚೆ ಆದೇಶವನ್ನು ಅರ್ಜಿಯೊಂದಿಗೆ ಕಳಿಸಬೇಕಾಗ್ತದೆ. ಅಂದರೆ ಪೋಸ್ಟಲ್ ಆರ್ಡರ್ ₹10 ಸಿಗ್ತದೆ. ಅದು ನನಗೆ ಸ್ಪಷ್ಟವಾಗಿ ತೋರಿಸ್ತೇನೆ ಹೇಗಿದೆ ಅಂತ. ಮತ್ತೆ ಶುಲ್ಕವನ್ನು ₹10 ಅನ್ನು ಸರಿಯಾದ ರಸೀದಿಯ ವಿರುದ್ಧ ಸಾರ್ವಜನಿಕ ಪ್ರಾಧಿಕಾರಕ್ಕೆ ನಗದು ರೂಪದಲ್ಲಿ ನೀಡಬಹುದು. ಇತರ ಶುಲ್ಕಗಳು: A3 ಅಥವಾ A4 ಗಾತ್ರದ ಕಾಗದದಲ್ಲಿನ ಮಾಹಿತಿ ಪ್ರತಿ ಪುಟಕ್ಕೆ ₹7. CD ಪ್ರತಿ ಸಿಡಿಗೆ ₹50 ಅವರು ಶುಲ್ಕ ನಿಗದಿ ಮಾಡಿದ್ದಾರೆ. ನಕ್ಷೆಗಳು ಮತ್ತು ಯೋಜನೆಗಳು ಇತ್ಯಾದಿಗಳ ವಿಷಯದ ತಪಾಸಣೆಗೆ ಮೊದಲ ಗಂಟೆಗೆ ₹10 ಮತ್ತು ಪ್ರತಿ 15 ನಿಮಿಷಗಳಿಗೆ ಅಥವಾ ಅದರ ನಂತರದ ಭಾಗಕ್ಕೆ ₹5 ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಇಷ್ಟು RTIನ ಶುಲ್ಕಕ್ಕೆ ಸಂಬಂಧಪಟ್ಟ ಮಾಹಿತಿಗಳು. ಇದಿಷ್ಟು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಥಿಯರಿ ರೂಪದಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಆಫ್ಲೈನ್ನಲ್ಲಿ ಹೇಗೆ RTI ಅರ್ಜಿಯನ್ನು ಸಲ್ಲಿಸಬಹುದು, ಹಾಗೆಯೇ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದರ ಕುರಿತು ನಾನು ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತೇನೆ. ಸೊ ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.